ಬಿವೈ ವಿಜಯೇಂದ್ರ ವಿರುದ್ಧ ನಿಲ್ತಾ ಇಲ್ಲ ರೆಬಲ್ಸ್ ಸಮರ. ಹಿಡಿದ ಪಟ್ಟನ್ನ ಸಡಿಲಿಕೆ ಮಾಡಲೇಬಾರದು ಅಂತ ನಿರ್ಧಾರ ಮಾಡಿದೆ ಬಿನ್ನರ ಬಣ. ಪಕ್ಷದ ಚೌಕಟ್ಟಿನ ಅಡಿಯಲ್ಲೇ ಹೋರಾಟ ಮಾಡೋದಕ್ಕೆ ಕೂಡ ನಿರ್ಧಾರವನ್ನ ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ರೆಬಲ್ಸ್ ಸಮರ ಸ್ಟಾಪ್ ಆಗ್ತಾ ಇಲ್ಲ. ನಾನ್ ಸ್ಟಾಪ್ ಆಗಿ ಸಮರ ಸಾರ್ತಾ ಇದ್ದಾರೆ. ಹಿಡಿದ ಪಟ್ಟು ಸಡಿಲಿಸದಿರೋದಕ್ಕೆ ನಿರ್ಧರಿಸಿದೆ ಬಿನ್ನರ ಬಣ. ಪಕ್ಷದ ಚೌಕಟ್ಟಿನ ಅಡಿಯಲ್ಲೇ ಹೋರಾಟ ಮಾಡಬೇಕು ಅನ್ನುವಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಶಿಸ್ತು ಕ್ರಮದ ವಿಚಾರವಾಗಿ ನೋಡಿ ಹೆಜ್ಜೆ ಇಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಯತ್ನಾಳ್ ಅವರ ಉಚ್ಚಾಟನೆ ಆಗಿರೋದ್ರಿಂದ ಎಚ್ಚೆತ್ತುಕೊಂಡಿರೋದು. ಈ ಬಾರಿ ಗೊಂದಲಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೋರಾಟಕ್ಕೆ ಇಳಿದಿರೋದು. ಯತ್ನಾಳ್ ಹೊರತಾಗಿಯೂ ಹೋರಾಟ ಮುಂದುವರಿಸೋಕೆ ಪ್ಲಾನ್ ನಡೀತಾ ಇದೆ. ಇನ್ನು ವರಿಷ್ಠರ ಮುಂದೆ ಮತ್ತೆ ಭಿನ್ನಮತೀಯ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಹಿಂಪಡಿರಿ ಅಂತ ವರಿಷ್ಠರ ಬಳಿ ಮನವಿ ಮಾಡ್ತಾರಂತೆ. ಶಿಷ್ಟಾಚಾರ ಉಲ್ಲಂಘನೆ ಆಗಬಾರ್ದು, ಆ ರೀತಿಯಾಗಿ ಈ ಬಾರಿ ಹೋರಾಟ ಮಾಡಬೇಕು ಅಂತ ಬಿನ್ನರ ಬಳಗ ತಯಾರಿ ನಡೆಸ್ತಾ ಇದೆ. ಈಗಾಗಲೇ ನೋಡಿ ಹೋರಾಟ ಮಾಡ್ತಾ ಇದ್ರು, ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ ಕೆಲ ಬಿಜೆಪಿ ನಾಯಕರ ವಿರುದ್ಧ ನೋಟಿಸ್ ಅನ್ನ ಕಳುಹಿಸಲಾಗಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಹೋರಾಟಕ್ಕೆ ಬಿನ್ನರ ಬಳಗ ಸಜ್ಜಾಗಿದೆ. ಬಟ್ ಈ ಬಾರಿಯ ಹೋರಾಟದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ. ಅಂದ್ರೆ ಸ್ವಪಕ್ಷದ ವಿರುದ್ಧ ಏನೇನೋ ಹೇಳಿಕೆಗಳನ್ನ ಕೊಡೋದಾಗ್ಲಿ, ಅಥವಾ ವಿಜಯೇಂದ್ರ ಅವರ ವಿರುದ್ಧ ಸಮರ ಸಾರುವಂತ ಬರದಲ್ಲಿ ಅವ್ರ ವಿರುದ್ಧ ಏನೇನೋ ಹೇಳಿಕೆಗಳನ್ನ ಕೊಡೋದಾಗ್ಲಿ, ಅದ್ಯಾವ ಸಂಕಷ್ಟಕ್ಕೂ ಸಿಲುಕಾಕೊಳ್ಬಾರ್ದು, ಪಕ್ಷಕ್ಕೂ ಡ್ಯಾಮೇಜ್ ಆಗಬಾರ್ದು, ಜೊತೆಗೆ ತಮ್ಮ ವಿರುದ್ಧನೂ ಕೂಡ ಶಿಸ್ತು ಕ್ರಮವನ್ನ ಜರುಗಿಸಬಾರ್ದು ಹೈಕಮಾಂಡ್ ಅನ್ನುವಂಥ ಕಾರಣಕ್ಕೆ ಈಗ ಬಿನ್ನರ ಬಳಗ ಒಂದು ರೀತಿಯ ಹೋರಾಟಕ್ಕೆ ಇಳಿತಾ ಇದೆ. ಆ ರೂಪುರೇಷೆಯನ್ನ ಕಂಡುಕೊಂಡಿದೆ. ಈಗ ಯತ್ನಾಳ್ ಅವರ ವಿರುದ್ಧ ಈಗಾಗಲೇ ಉಚ್ಚಾಟನೆ ಕ್ರಮವನ್ನ ತೆಗೆದುಕೊಂಡಿರೋದ್ರಿಂದ ನಮ್ಮ ವಿರುದ್ಧ ಅಂತಹ ಕ್ರಮವನ್ನ ತೆಗೆದುಕೊಳ್ಬಾರ್ದು. ಹೈಕಮಾಂಡ್ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿ ಇರಬೇಕು, ಅವರ ಗಮನವನ್ನ ಸೆಳೆಯುವಂಥ ಪ್ರಯತ್ನವನ್ನ ಮಾಡಬೇಕು ಹೊರತು ಅದನ್ನ ಬಿಟ್ಟು ಅವ್ರು ನಮ್ಮ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈಗ ಬಿನ್ನರ ಬಳಗ ಈ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಈಗಾಗಲೇ ಯತ್ನಾಳ್ ಅವರನ್ನ ಹೊರತುಪಡಿಸಿದಂತೆ ನೋಡೋದಾದ್ರೆ ಕುಮಾರ್ ಬಂಗಾರಪ್ಪ ಇದ್ದಾರೆ, ಬಿ.ಪಿ. ಹರೀಶ್ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಅದೇ ರೀತಿಯಾಗಿ ಅರವಿಂದ್ ಲಿಂಬಾವಳಿ ಇದ್ದಾರೆ. ಇವರ ಒಂದು ನಾಯಕತ್ವದಲ್ಲಿ ಅಥವಾ ಪ್ರತಾಪ್ ಸಿಂಹ ಕೂಡ ಇದ್ದಾರೆ. ಇವರ ನೇತೃತ್ವದಲ್ಲಿ ಯಾವ ರೀತಿ ಹೋರಾಟಗಳಾಗುತ್ತೆ ಅಂತ ಯತ್ನಾಳ್ ಅವರೇನೋ ಪ್ರತಿ ಬಾರಿನೂ ಕೂಡ ವಿಜಯೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರು, ಸ್ವಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ ಮತ್ತೆ ನೋಟಿಸ್ ಕೊಟ್ಟರು ಸರಿಯಾಗಿ ಸಮರ್ಥನೆ ಕೊಟ್ಟಿಲ್ಲ, ನಿಮ್ಮ ಉತ್ತರ ನಮಗೆ ತೃಪ್ತಿಕರವಾಗಿಲ್ಲ ಅನ್ನುವಂಥ ಕಾರಣಗಳನ್ನ ಕೊಟ್ಟು 6 ವರ್ಷಗಳ ಕಾಲ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾಗಿದೆ. ಬಟ್ ಇಲ್ಲಿಗೆ ತಮ್ಮ ಹೋರಾಟವನ್ನ ಕೈ ಬಿಡೋದಿಲ್ಲ ಬಿನ್ನರ ಬಳಗ. ಹಾಗಾದ್ರೆ ಹೇಗೆ ಹೋರಾಟ ಮಾಡ್ತಾರೆ, ಯಾವ್ಯಾವ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಹೋರಾಟ ಮಾಡ್ತಾರೆ ಅನ್ನೋದು ಒಂದು ಪ್ರಮುಖವಾದ ಪ್ರಶ್ನೆ. ಮತ್ತೊಂದು ಕಡೆ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಕೂಡ ಪ್ರಶ್ನೆ ಮಾಡಿ ಉಚ್ಚಾಟನೆಯನ್ನ ವಾಪಸ್ ಪಡ್ಕೊಳ್ಳಿ ಅಂತ ಕೂಡ ಮನವಿ ಮಾಡ್ಕೊಳ್ತಾ ಇರುತ್ತೆ. ಇದಕ್ಕೆಲ್ಲ ಬಿಜೆಪಿ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಇವ್ರ ಮನವಿಯನ್ನ ಸ್ವೀಕಾರ ಮಾಡುತ್ತಾ ನೋಡ್ಬೇಕಿದೆ. ಯಾಕೆಂದ್ರೆ ಯತ್ನಾಳ್ ಅವರ ಜೊತೆಗೆ ಇನ್ನೂ ಕೆಲವರ ವಿರುದ್ಧ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಅವರು ಕೂಡ ಅದಕ್ಕೆ ಉತ್ತರ ಕೊಡಬೇಕು ಅಂತ 72 ಗಂಟೆಗಳೊಳಗೆ ಅವ್ರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನು ಉತ್ತರ ಕೊಡುತ್ತೆ ಅನ್ನೋದು ಕೂಡ ಪ್ರಶ್ನೆನೆ. ಹಾಗಾಗಿ ಹೈಕಮಾಂಡ್ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಈಗ ಬಿಜೆಪಿ ನಾಯಕರು, ಬಿನ್ನರ ಬಳಗದಲ್ಲಿರುವಂಥ ನಾಯಕರು ಮಾಡ್ತಾ ಇರೋದು. ಒಂದು ಕಡೆ ನಾವು ಯಾವ ರೀತಿ ವಕ್ಫ್ ಹೋರಾಟ ಮಾಡಿದ್ವಿ ಅನ್ನೋದನ್ನ ತಿಳಿಸೋ ಪ್ರಯತ್ನ ಮಾಡ್ತಾರೆ. ಮತ್ತೊಂದು ಕಡೆ ಬಾಂಗ್ಲಾದೇಶದಿಂದ ರಾಜ್ಯಕ್ಕೆ ಬಂದಂಥ ನುಸುಳುಕೋರರೇನಿದ್ದಾರೆ ಅವರನ್ನು ಹೊರಗೆ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ನಾವು ಒಂದು ಹೋರಾಟ ಮಾಡ್ತೀವಿ ಅಂತ ಈಗಾಗಲೇ ಪ್ರತಾಪ್ ಸಿಂಹ ಅವರು ಹಿಂದೆ ಹೇಳಿದ್ರು. ಆ ಹೋರಾಟವನ್ನು ಏನಾದರೂ ಮುಂದುವರಿಸ್ಕೊಂಡು ಹೋಗ್ತಾರಾ ನೋಡಬೇಕಿದೆ. ಯಾಕೆಂದರೆ ಈಗ ಅವರ ರೆಬಲ್ ನಾಯಕ ಆಗಿದ್ದಂಥ ಯತ್ನಾಳ್ ಅವರ ಉಚ್ಚಾಟನೆ ಆಗಿರೋದ್ರಿಂದ ಈ ಒಂದು ಟೀಮ್ನ ನಾಯಕತ್ವವನ್ನು ಯಾರು ವಹಿಸ್ಕೊಳ್ತಾರೆ ಅನ್ನೋದನ್ನ ನೋಡಬೇಕಿದೆ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೋದ್ರ ಬದಲಿಗೆ ಯತ್ನಾಳ್ ಅವರ ಉಚ್ಚಾಟನೆ ಆಗಿ ಹೋಗಿದೆ. ಹಾಗಾಗಿ ಯತ್ನಾಳ್ ಅವರು ಏನಾದರೂ ಹೊಸ ಪಕ್ಷ ಕಟ್ತಾರಾ ಆ ಪ್ರಶ್ನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಅವ್ರೇನಾದರೂ ಆ ಪಕ್ಷ ಕಟ್ಟಿದ್ರೆ ಹೊಸದಾಗಿ ಪಕ್ಷಕ್ಕೆ ಯಾರ್ಯಾರು ಹೋಗ್ತಾರೆ, ಬಿಜೆಪಿಯಲ್ಲಿ ಎಷ್ಟು ಶಾಸಕರು ಇರ್ತಾರೆ, ಎಷ್ಟು ಜನ ಇರೋದಿಲ್ಲ, ಇವೆಲ್ಲ ಕೂಡ ಒಂದು ರೀತಿ ಸದ್ಯಕ್ಕೆ ರಾಜ್ಯ ಬಿಜೆಪಿಯ ಅತಂತ್ರ ಪರಿಸ್ಥಿತಿ ಏನಿದೆ ಅದನ್ನು ಹೇಗೆ ಸರಿಪಡಿಸ್ತಾರೋ ಗೊತ್ತಿಲ್ಲ. ಬಿಜೆಪಿ ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬರಾದ್ಮೇಲೆ ಒಬ್ರಿಗೆ ನೋಟಿಸ್ ಏನೋ ಜಾರಿ ಮಾಡುತ್ತೆ. ಬಟ್ ಒಡೆದು 10 ಬಾಗ್ಲಾಗಿರುವಂಥ ಬಿಜೆಪಿಯನ್ನ ಸರಿಪಡಿಸೋದಕ್ಕಂತೂ ಆಗ್ತಾ ಇಲ್ಲ ಹೈಕಮಾಂಡ್ಗೆ. ಹಾಗಾಗಿ ಒಂದು ಬಿನ್ನರ ಬಳಗದ ವಿರುದ್ಧ ಯಾವ ರೀತಿ ಹೈಕಮಾಂಡ್ ಗಮನ ಹರಿಸ್ತಾ ಇದೆ ಅನ್ನೋದನ್ನ ನೋಡಬೇಕಿದೆ. ಮತ್ತೊಂದು ಕಡೆ ಈ ಬಿನ್ನರ ಬಳಗ ಹೇಗೆ ಹೈಕಮಾಂಡ್ ಗಮನ ಸೆಳೆಯುವಂಥ ಪ್ರಯತ್ನ ಮಾಡುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ.
ಹಾಗಾಗಿ ಎಲ್ಲ ಬೆಳವಣಿಗೆಗಳು ಕೂಡ ಸಾಕಷ್ಟು ಕುತೂಹಲಕ್ಕೆಡೆ ಮಾಡಿಕೊಡ್ತಿವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ಲೈವಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಕೇಶ್, ಈಗಾಗಲೇ ಬಿಜೆಪಿ ರಾಜ್ಯ ಬಿಜೆಪಿ ಏನಿದೆ ಒಂದು ರೀತಿ ಒಡೆದ ಮನೆ ಆಗಿಬಿಟ್ಟಿದೆ. ಸರಿ ಮಾಡೋದಕ್ಕೆ ಎಷ್ಟು ಟ್ರೈ ಮಾಡಿದ್ರೂ ಆಗ್ತಾ ಇಲ್ಲ. ಅದರ ಬೆನ್ನಲ್ಲೇ ಈಗ ಭಿನ್ನರ ಬಳಗ ತಮ್ಮ ಹೋರಾಟವನ್ನು ಮುಂದುವರಿಸೋದಕ್ಕೆ ರೆಡಿ ಆಗಿದ್ದಾರೆ. ಬಟ್ ಶಿಷ್ಟಾಚಾರ ಉಲ್ಲಂಘನೆ ಆಗದೇ ಇರೋ ರೀತಿ ಹೇಗೆ ಹೋರಾಟ ಮಾಡ್ತಾರೆ? ಸೌಖ್ಯ, ಬಿಜೆಪಿಯಲ್ಲಿನ ಭಿನ್ನಮತೀಯ ಚಟುವಟಿಕೆಗಳು ತಣ್ಣಗಾಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಈಗಾಗಲೇ ಬಿಜೆಪಿಯ ರೆಬೆಲ್ ನಾಯಕ ಅಂತಲೇ ಗುರುತಿಸಿಕೊಂಡಿದ್ದಂತಹ ಭಿನ್ನಮತೀಯ ತಂಡದ ಪ್ರಮುಖರಾಗಿದ್ದಂಥ ಯತ್ನಾಳ್ ಅವರನ್ನು ಪಕ್ಷ ಉಚ್ಚಾಟನೆ ಮಾಡಿದೆ. ಉಚ್ಚಾಟನೆ ಆದ ಬಳಿಕವಾದರೂ ಬಿಜೆಪಿಯಲ್ಲಿ ಈ ಭಿನ್ನಮತದ ಚಟುವಟಿಕೆಗಳು ಕಡಿಮೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇತ್ತು. ಆದರೆ ಆ ಯಾವ ಸೂಚನೆಗಳು ಕೂಡ ಈಗ ಈಡೇರುವಂತೆ ಕಾಣ್ತಾ ಇಲ್ಲ, ಅಥವಾ ಆ ರೀತಿ ಆಗುವಂಥ ಲಕ್ಷಣಗಳು ಯಾವುದೂ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಯ ರೆಬೆಲ್ ಟೀಮ್ ತನ್ನ ಹೋರಾಟವನ್ನು ಹಾಗೆ ಮುಂದುವರಿಸುವಂಥ ಯೋಚನೆಯನ್ನು ಮಾಡಿಕೊಂಡಿದೆ. ಎಲ್ಲೂ ಕೂಡ ರಾಜಿ ಆಗದ ರೀತಿಯಲ್ಲಿ ತಮ್ಮ ಹೋರಾಟವನ್ನು ಅದರ ಗುರಿ ತಲುಪುವವರೆಗೂ ಕೂಡ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿಕೊಂಡಿದೆ. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಮಾಡುವುದಕ್ಕೆ ಕೂಡ ಯೋಚನೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ರೆಬೆಲ್ ಟೀಮ್ನ ಬಹುತೇಕ ನಾಯಕರು 2ನೇ ಸುತ್ತಿನ ಸಭೆಯನ್ನು ಮಾಡಿಕೊಂಡಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಿಸ್ತು ಮತ್ತು ಶಿಷ್ಟಾಚಾರ ಉಲ್ಲಂಘನೆ ಆಗದ ರೀತಿಯಲ್ಲಿ ನಮ್ಮ ಹೋರಾಟವನ್ನು ಮಾಡಬೇಕು, ಹೋರಾಟವನ್ನು ಯಾವುದೇ ರೀತಿಯಲ್ಲೂ ಕೂಡ ನಿಲ್ಲಿಸದೆ ಅದನ್ನು ನಿರ್ದಿಷ್ಟ ಗುರಿ ತಲುಪುವವರೆಗೂ ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಯೋಚನೆಯನ್ನು ಮಾಡ್ಕೊಂಡಿದ್ದಾರೆ. ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕ ಅವರನ್ನು ಸಂಪರ್ಕ ಮಾಡುವುದು ಪಕ್ಷದ ಶಿಷ್ಟಾಚಾರದ ಪ್ರಕಾರ ತಪ್ಪು ಅನ್ನುವಂಥದ್ದಾಗುತ್ತೆ. ಅಂದರೆ ಪಕ್ಷದಿಂದ ಹೊರಗಿರುವವರನ್ನು ಸಂಪರ್ಕ ಮಾಡಿದರೆ ಅದು ಮತ್ತೆ ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಹೊರಗಿಟ್ಟು, ಅಂದರೆ ಈಗಾಗಲೇ ಉಚ್ಚಾಟನೆಯಿಂದ ಹೊರಗಿದ್ದಾರೆ, ಅವರನ್ನು ದೂರದಲ್ಲೇ ಇಟ್ಟುಕೊಂಡು ಉಳಿದವರು ತಮ್ಮ ಕಾರ್ಯತಂತ್ರಗಳನ್ನು ರೂಪಿಸುವಂಥ ಪ್ರಯತ್ನವನ್ನು ಮಾಡೋದು, ಈ ಹಿಂದಿನ ಅಜೆಂಡಾ ಏನಿತ್ತು ಅದನ್ನು ಫಾಲೋ ಮಾಡ್ಕೊಂಡು ಹೋಗುವಂಥ ಪ್ರಕ್ರಿಯೆಯ ಭಾಗವಾಗಿ ತಮ್ಮ ಮುಂದಿನ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಹಾಗೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಮ್ಮೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವುದಕ್ಕೆ ತಮ್ಮ ಪ್ರಬಲ ಪ್ರತಿರೋಧವನ್ನು ತೋರಿಸುವಂಥ ಪ್ರಕ್ರಿಯೆಯನ್ನು ಜಾರಿಯಲ್ಲಿಡ್ತಿದ್ದಾರೆ. ಆಮೇಲೆ ಯತ್ನಾಳ್ ಅವರ ಉಚ್ಚಾಟನೆ ವಿಚಾರಕ್ಕೆ ಇದುವರೆಗೂ ಪಕ್ಷ ತೆಗೆದುಕೊಂಡಿರುವಂಥ ನಿಲುವು ನಿರ್ಧಾರಗಳನ್ನು ಪರಾಮರ್ಶೆ ಮಾಡಿಸುವಂತಹ ಯೋಚನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಉಚ್ಚಾಟನೆ ಹಿಂದೆ ಇರುವಂತಹ ಕಾರಣಗಳನ್ನು ತಿಳಿದುಕೊಂಡು ಸಕಾರಣಗಳನ್ನು ನೀಡಿ ತಮ್ಮ ಹೋರಾಟದ ಮಜಲುಗಳನ್ನು ಹಾಗೆ ಹೋರಾಟದ ನಿರ್ದಿಷ್ಟ ದಾರಿ ಯಾವುದು ಅನ್ನೋದನ್ನು ಅವರಿಗೆ ತಿಳಿಸಿ ಆ ಮುಖಾಂತರ ಅವರ ವಿರುದ್ಧದ ಉಚ್ಚಾಟನೆಯ ಶಿಕ್ಷೆ ಏನಿದೆ ಅದನ್ನು ಹಿಂಪಡೆಯುವಂಥ ಒತ್ತಾಯವನ್ನು ಮಾಡೋದಕ್ಕೆ ಕೂಡ ಯೋಚನೆ ಮಾಡಿಕೊಂಡಿದ್ದಾರೆ. ಅದರ ಹೊರತಾಗಿ ಈಗ ತಂಡದ ಜೊತೆಯಲ್ಲಿ ಯಾರ್ಯಾರು ಸಪೋರ್ಟನ್ನು ಮಾಡ್ತಾರೆ, ಹಾಗೆ ತಟಸ್ಥ ಬಣದ ನಾಯಕರುಗಳು ಕೂಡ ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ಮಾತನ್ನು ಅವರು ಹೇಳ್ಕೊಂಡಿದ್ದಾರೆ. ಅವರೊಂದಿಗೆ ಕೂಡಿಕೊಂಡು ಪಕ್ಷದ ಹೋರಾಟವನ್ನು ಮತ್ತೊಂದು ಅಲೆಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ವಿಜಯೇಂದ್ರ ಅವರ ವಿರುದ್ಧ ತಮ್ಮ ಆರೋಪವನ್ನು ಮತ್ತೆ ಕೂಡ ಅವರು ಮುಂದುವರಿಸಿದ್ದಾರೆ. ವಿಜಯೇಂದ್ರ ಅವರಿಗೆ ಪಕ್ಷದ ಆಡಳಿತದ ಲೆಕ್ಕದಲ್ಲಿ ಅಥವಾ ಅದನ್ನು ಮುನ್ನಡೆಸಿಕೊಂಡು ಹೋಗೋ ವಿಚಾರದಲ್ಲಿ ಪಕ್ವತೆ ಇಲ್ಲ, ಅವರ ನಿರ್ಧಾರಗಳು ಪಕ್ಷದಲ್ಲಿನ ಹಿರಿಯರನ್ನು ತೆಗೆದುಕೊಂಡು ಹೋಗುವಷ್ಟು ಶಕ್ತಿಶಾಲಿಯಾಗಿಲ್ಲ, ಹಾಗಾಗಿ ಅವರನ್ನು ಮತ್ತೊಂದು ಅವಧಿಗೆ ಮಾಡೋದು ಬೇಡ ಅನ್ನುವಂಥದ್ದು ಅವರ ಬೇಡಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಅದನ್ನು ಮುಂದಿಟ್ಟುಕೊಂಡು ರಾಷ್ಟ್ರೀಯ ನಾಯಕರಿಗೆ ಇದನ್ನು ಮನವರಿಕೆ ಮಾಡಿ ಹಿರಿಯರಿಗೆ ಅಥವಾ ಪಕ್ಷವನ್ನು ಸಂಘಟನೆ ಮಾಡಿ ತೆಗೆದುಕೊಂಡು ಹೋಗೋರಿಗೆ ಅವಕಾಶವನ್ನು ಕೊಡಬೇಕು. ಒಂದು ವೇಳೆ ನಿಮ್ಮದೇ ನಿರ್ಧಾರ ವಿಜೇಂದ್ರ ಅವರನ್ನೇ ಮುಂದುವರಿಸುವುದೇ ಆದಲ್ಲಿ ನಾವು ಅದಕ್ಕೆ ಜೊತೆಯಲ್ಲೇ ಹೋಗ್ತೇವೆ. ಆದರೆ ಪಕ್ಷದೊಳಗಿನ ಈಗಿನ ಪರಿಸ್ಥಿತಿಯಂತೆ ಮತ್ತೆ ಕೂಡ ಮುಂದುವರೆದ ದಿನಗಳಲ್ಲೂ ಕೂಡ ಬಣ ರಾಜಕಾರಣ ದೊಡ್ಡದಾಗ್ಬೋದು, ಗುಂಪುಗಳ ಸಂಖ್ಯೆ ಹೆಚ್ಚಾಗ್ಬೋದು. ಹೀಗಾಗಿ ಪಕ್ಷದ ಶಿಸ್ತಿನ ಒಗ್ಗಟ್ಟಿಗೆ ಅಥವಾ ಶಿಸ್ತಿನ ಚೌಕಟ್ಟೇನಿದೆ ಅದು ಒಡೆದು ಪಕ್ಷ ಬೇರೆ ಪಕ್ಷಗಳ ರೀತಿ ಆಗಿ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಅದನ್ನು ಗಮನಕ್ಕೆ ತೆಗೆದುಕೊಂಡು ನೀವು ದಯಮಾಡಿ ಇದನ್ನು ಪರಿಶೀಲನೆ ಮಾಡಿ ಅನ್ನುವಂಥ ಮನವಿಯನ್ನು ವರಿಷ್ಠರಿಗೆ ಮಾಡಲಿಕ್ಕೆ ತಂಡ ಹೊರಟಿದೆ. ಯಾವುದೇ ಕಾರಣಕ್ಕೂ ಯತ್ನಾಳ್ ಹೊಸ ಪಕ್ಷ ಸ್ಥಾಪನೆ ಮಾಡೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅವ್ರು ಹೇಳ್ಕೊಂಡಿದ್ದು, ಉಚ್ಚಾಟನೆಯ ಶಿಕ್ಷೆಯನ್ನು ಹಿಂಪಡೆದು ಮತ್ತೆ ಅವರನ್ನು ತಮ್ಮ ಜೊತೆ ಸೇರಿಸ್ಕೊಳ್ಬೇಕು ಅನ್ನುವಂತಹ ಯೋಚನೆಯನ್ನು ಭಿನ್ನರ ಬಳಗ ಮಾಡಿದೆ. ಇದೇ ವಿಚಾರವನ್ನು ಮುಂದಿಟ್ಟು ವರಿಷ್ಠರ ಮನವೊಲಿಕೆ ಪ್ರಯತ್ನವನ್ನು ಮಾಡೋದಕ್ಕೆ ಕೂಡ ಆ ತಂಡ ಹೊರಡುವುದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.